ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕೆಲವೇ ದಿನಗಳಲ್ಲಿ ನಡೆದಿರುವಂತಹ ಪ್ರಜಾಪ್ರಭುತ್ವದ ಪ್ರಮುಖ ಕಾರ್ಯ ಚುನಾವಣೆ. ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಥಮ್ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಚಿತ್ರದುರ್ಗ ಇವರ ವತಿಯಿಂದ ಎಲ್ಲ ಕವಿ ಮನಸ್ಸುಗಳಿಗಾಗಿ ಸ್ವರಚಿತ ಕವನ ವಾಚನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳಂತಹ ಕವಿ ಮನಸ್ಸುಗಳು ಮತದಾನಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯ ಮಹತ್ವ, ಮತದಾರನ ಕರ್ತವ್ಯ ಹಾಗೂ ಜವಾಬ್ದಾರಿ, ಚುನಾವಣೆಯಲ್ಲಿ ಸ್ವೀಪ್ ಸಮಿತಿಯ ಮಹತ್ವ, ನನ್ನ ಮತ ನನ್ನ ಹಕ್ಕು, ಹೀಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯದ ಬಗ್ಗೆ ತಾವುಗಳು ಸ್ವತಃ ಕವನವನ್ನು ರಚಿಸಿ ಆ ಕವನವನ್ನು ತಮ್ಮ ಸ್ವಪರಿಚಯದೊಂದಿಗೆ ವಾಚನವನ್ನು ಮಾಡಿ ಈ ಸ್ಕ್ರೀನಲ್ಲಿ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗಳಿಗೆ ತಾವು ತಮ್ಮ ವಿಡಿಯೋವನ್ನು ಶೇರ್ ಮಾಡಬಹುದು. ಶೇರ್ ಮಾಡಿದ ನಂತರ ಆ ವಿಡಿಯೋಗಳನ್ನ ನಮ್ಮ ಪ್ರಥಮ್ ಶಿಕ್ಷಣ ಸಂಸ್ಥೆಯ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿ ಎಲ್ಲ ಕವಿ ಮನಸ್ಸು ವಿಶೇಷವಾದ ಸೂಚನೆ, ಚುನಾವಣಾ ನೀತಿ ಸಂಹಿತೆಯ ಅಡಿಯಲ್ಲಿ ನಾವೆಲ್ಲರೂ ಸಹ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ಯಾವುದೇ ಕವಿಗಳು ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ಆಗಲಿ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಆಗಲಿ ಯಾವುದೇ ಹೇಳಿಕೆಯನ್ನು ಅಥವಾ ಅದಕ್ಕೆ ಪೂರಕವಾದಂಥ ಯಾವುದೇ ಕವನವನ್ನು ತಾವು ರಚಿಸುವಂತಿಲ್ಲ ಮತ್ತು ವಾಚನವನ್ನು ಮಾಡುವಂತಿಲ್ಲ. ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ, ಮತದಾರರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಸಲುವಾಗಿ ಈ ಕಾರ್ಯಕ್ರಮ. ಹೀಗಾಗಿ ತಾವು ಕಳಿಸಿದಂತಹ ವಿಡಿಯೋಗಳಲ್ಲಿ ಅತಿ ಹೆಚ್ಚು ವೀಕ್ಷಕರು ಒಪ್ಪಿರುವಂತಹ, ಮೆಚ್ಚುಗೆ ಗಳಿಸಿರುವಂತಹ ಹಾಗೂ ಆಯ್ಕೆ ಸಮಿತಿ ಆಯ್ಕೆ ಮಾಡುವಂತಹ ಚುನಾವಣಾ ಮತದಾರರ ಬಗ್ಗೆ ಪೂರಕವಾಗಿರುವಂತಹ ಕವನವನ್ನು ವಾಚಿಸಿದಂತಹ 20 ಕವಿ ಮನಸ್ಸುಗಳಿಗೆ ಗೌರವ ಆಧಾರಗಳೊಂದಿಗೆ ಕವಿಗೋಷ್ಠಿಯಲ್ಲಿ ಚಿತ್ರದಲ್ಲಿ ನಡೆಯುವಂತಹ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಮುಕ್ತ ಆಹ್ವಾನ ನೀಡಲಾಗುತ್ತೆ. ಜೊತೆಗೆ ಮೊದಲ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಗಳಿಸಿದಂತಹ ಕವಿಗಳಿಗೆ ವಿಶೇಷವಾದಂತಹ ಸನ್ಮಾನವನ್ನು ಮಾಡಲಾಗುವುದು. ಹಾಗಾದರೆ ಯಾಕೆ ತಡ, ಇದೇ ಏಪ್ರಿಲ್ 22 ಸಂಜೆ ಒಳಗಾಗಿ ತಮ್ಮ ವಿಡಿಯೋಗಳನ್ನ ತಾವು ಕವನ ವಾಚಿಸುವಂಥ ವಿಡಿಯೋಗಳನ್ನ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ನನ್ನ ಮತ ನನ್ನ ಹಕ್ಕು, ನಾವೆಲ್ಲರೂ ಸೇರಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ತಪ್ಪದೆ ಭಾಗವಹಿಸಿ ಮತದಾನವನ್ನು ಮಾಡೋಣ. ಎಲ್ರಿಗೂ